Hello friends, welcome to Patadgal English Academy and Banishankar English Academy. PUC first year question number 34 reference skill ಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕ್ವಶನ್ ಇವತ್ತ ಬಿಡಿಸಿಕೊಡ್ತೇನೆ. ಈ ಕ್ವಶನ್ 2025-26 ನಲ್ಲಿ ಬಿಟ್ಟಿರತಕ್ಕಂಥ PUC ಫಸ್ಟ್ ಇಯರ್ ಕ್ವಶನ್ ಬ್ಯಾಂಕ್ ನಿಂದ ಸೆಲೆಕ್ಟ್ ಆಗಿರತಕ್ಕಂಥ ಕ್ವಶನ್ ಇದು. ರೆಫರೆನ್ಸ್ ಸ್ಕಿಲ್ ಕ್ವಶನ್ ಬಿಡಿಸಬೇಕಾದ್ರೆ ಮೊದಲು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಿರ್ತದ ಅದನ್ನು ಕ್ಲೀನ್ ಆಗಿ ಓದ್ಕೋಬೇಕು, ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅನಂತರ ಕ್ವಶನ್ಗೆ ಬರಬೇಕು. ಆ ಕ್ವಶನ್ ಏನು ಕೇಳ್ತದ ಆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ದಿಂದ ಸೆಲೆಕ್ಟ್ ಮಾಡಿ ಆನ್ಸರ್ನ ಬರಿಬೇಕಾಗ್ತೈತಿ. ಮೊದಲ ಪೂರ್ತಿ ಓದ್ಕೋಬೇಕು. ಇದನ್ನ ಏನು ಕೊಟ್ಟಾರಲ್ಲ ಪೂರ್ತಿ ಸ್ಟಡಿ ಮಾಡ್ಬೇಕ್ರಿ. ಪೂರ್ತಿ ಯಾವುದನ್ನು ಒಂದು ವರ್ಡ್ ಅನ್ನು ಸಹಿತ ಬಿಡಲಾರ್ದೆ ಓದಬೇಕು. ನಮಗೆ ಇದೇನು ಮಾಹಿತಿ ಐತೆ ಅಂತ ತಿಳ್ಕೊಂಡ್ರೆ ಕಂಪ್ಲೀಟ್ ಗೊತ್ತಾಗ್ತದ. ಆಮೇಲೆ ಅವ್ರೇನು ಕೆಳಗೆ ಕ್ವಶನ್ ಕೊಡ್ತಾರಲ್ಲ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಿ ಅಂತಂದ್ರೆ ಯಾವುದನ್ನು ಬರಿಬೇಕು ಅಂತ ತಿಳ್ಕೊಂಡು ಗೊತ್ತಾಗ್ತದೆ. ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಮೇಲೆ ಇರ್ತದೆ ಕ್ವಶನ್ಸ್. ಹಾಗಾಗಿ ಸರಿಯಾಗಿ ಮೊದಲು ಓದ್ಕೊಂಡು ಅನಂತರ ಕ್ವಶನ್ಗೆ ನೋಡಿಕೊಂಡು ಆ ಕ್ವಶನ್ ಕರೆಕ್ಟಾಗಿ ಬಿಡಿಸ್ಬೇಕಾದ್ರೆ ಕರೆಕ್ಟ್ ಆನ್ಸರ್ ನಂಬರ್ ಅದೇನು ರೆಫರೆನ್ಸ್ ಸ್ಕಿಲ್ ಕ್ವಶನ್ ನಂಬರ್ 34A ಅಂತ ಅನ್ನೋದೈತಿ. ನಂಬರ್ 1A ಅಂತ 1 ಅಂತ ಬರೆಯೋದು, ಇದಕ್ಕೆ ಆನ್ಸರ್ ಬರ್ದ್ಬಿಡ್ದು ನೇರವಾಗಿ. ಇದೆಲ್ಲ ಟೇಬಲ್ ಗೇಬಲ್ ಏನು ಬರಿಬಾರ್ದು ಆನ್ಸರ್ದೊಳಗೆ. ಬರೀ ನೋಡೋಣ ಏನೈತಿ. ನಾನು ಹೇಳಿದಂತೆ ಮಾಡಿಕೊಡ್ತೀನಿ ನಿಮಗೆ. ರೆಫರ್ ಟು ದ ಫಾಲೋವಿಂಗ್ ಕಂಟೆಂಟ್ಸ್ ಇನ್ ದ ಟೇಬಲ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ 3x1 3. ಯಾವ ವಿಷಯ ಕುರಿತು ಇನ್ಫಾರ್ಮೇಶನ್ ಇದೆ ಅಂತ ನೋಡ್ಬೇಕಾಗ್ತೈತಲ್ರಿ. ಅದೆಲ್ಲ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್. ಯಾವ ವಿಷಯ ಕುರಿತು ಈ ಟ್ಯಾಬ್ಯುಲರ್ ಸಿಸ್ಟಮ್ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಇದೆ. ಇಂಡಿಯಾಸ್ ಮೆಡಲ್ಸ್ ಅಟ್ ಪ್ಯಾರಿಸ್ ಒಲಿಂಪಿಕ್ಸ್ 2024. ಓಕೆ, ಅದರ ಬಗ್ಗೆ ಇಲ್ಲೇನು ಕೊಡ್ತಾರ. ಫಸ್ಟ್ ಬಾಕ್ಸ್ ನಲ್ಲಿ ಸೀರಿಯಲ್ ನಂಬರ್ 1 2 3 4 5 6 ಅಂತ ಕೊಡ್ತಾರೆ. ನೇಮ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್ ಇವರೆಲ್ಲ ಹೆಸರು ಕೊಡ್ತಾರೆ. ಯಾವ ಸ್ಪೋರ್ಟ್ ನಲ್ಲಿ ಅನ್ನೋದನ್ನು ಕೊಡ್ತಾರೆ, ಯಾವ ಇವೆಂಟ್ ನಲ್ಲಿ ಅನ್ನೋದನ್ನು ಕೊಡ್ತಾರೆ, ಇಲ್ಲಿ ಯಾವ ಮೆಡಲ್ ಅನ್ನೋದನ್ನು ಇಲ್ಲಿ ಕೊಡ್ತಾರೆ. ಓಕೆ, ಬರೀ ನೋಡ್ಕೊಳ್ಳೋಣ. ಫಸ್ಟ್ ಸೀರಿಯಲ್ ನಂಬರ್ 1 ಮನು ಭಾಕರ್. ಯಾವ ಸ್ಪೋರ್ಟ್ ನಲ್ಲಿ ಅಂದ್ರೆ ಶೂಟಿಂಗ್ ಒಳಗ. ಇವೆಂಟ್ ಯಾವುದು ವಿಮೆನ್ಸ್ 10 ಮೀಟರ್ ಏರ್ ಪಿಸ್ಟಲ್ ಒಳಗ. ಮೆಡಲ್ ಪಡ್ಕೊಂಡದ್ದು ಬ್ರಾಂಜ್. 2 ನೇಮ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ಮನು ಭಾಕರ್. ಇಬ್ರು ಇದಾರೆ ಇಲ್ಲಿ. ಸರಬ್ಜೋತ್ ಸಿಂಗ್. ಯಾವ ಸ್ಪೋರ್ಟ್ಸ್ ಅಂದ್ರೆ ಶೂಟಿಂಗ್. ಇವೆಂಟ್ ಮಿಕ್ಸ್ಡ್ ಟೀಮ್ 10 ಮೀಟರ್ ಏರ್ ಪಿಸ್ಟಲ್. ಪಡ್ಕೊಂಡಂತದ್ದು ಮೆಡಲ್ ಬ್ರಾಂಜ್. ಥರ್ಡ್ ಒನ್ ಸ್ವಪ್ನಿಲ್ ಕುಸಾಲೆ. ಶೂಟಿಂಗ್ ಸ್ಪೋರ್ಟ್ ನೊಳಗಡೆ ಮೆನ್ಸ್ 50 ಮೀಟರ್ ರೈಫಲ್ ದೊಳಗ ಬ್ರಾಂಜ್. ಸೀರಿಯಲ್ ನಂಬರ್ 4 ಟೀಮ್ ಇಂಡಿಯಾ ಹಾಕಿ. ಸ್ಪೋರ್ಟ್ ಹಾಕಿದೊಳಗ ಇವೆಂಟ್ ಮೆನ್ಸ್ ಇವೆಂಟ್ ಪಡ್ಕೊಂಡಂತ ಮೆಡಲ್ ಬ್ರಾಂಜ್. ನಂಬರ್ 5 ನೀರಜ್ ಚೋಪ್ರಾ. ಸ್ಪೋರ್ಟ್ ಅಥ್ಲೆಟಿಕ್ಸ್. ಇವೆಂಟ್ ಮೆನ್ಸ್ ಜಾವ್ಲಿನ್ ಥ್ರೋ. ಇದು ಸಿಲ್ವರ್ ಮೆಡಲ್. ಲಾಸ್ಟ್ ನಂಬರ್ 6 ಅಮನ್ ಸೆರಾವತ್. ರೆಸ್ಲಿಂಗ್ ಸ್ಪೋರ್ಟ್. ಇವೆಂಟ್ ಮೆನ್ಸ್ ಫ್ರೀ ಸ್ಟೈಲ್. ಮೆಡಲ್ ಗಾಟ್ ಬ್ರಾಂಜ್. ಇಷ್ಟಿದ್ದಾಗ ನೇಮ್ ದ ಸ್ಪೋರ್ಟ್ಸ್ ಪರ್ಸನ್ ಹೂ ವನ್ 2 ಮೆಡಲ್ಸ್. 2 ಮೆಡಲ್ಸ್ ಅಂದ್ರೆ ಮನು ಭಾಕರ್ ಶೂಟಿಂಗ್ ದೊಳಗ, ಮನು ಭಾಕರ್ ಶೂಟಿಂಗ್ ದೊಳಗ. ಇವರು ಸಿಂಗಲ್ ಆಗಿ ಆಡಿ ಬ್ರಾಂಜ್ ಅನ್ನು ಪಡ್ಕೊಂಡಾರ. 10 ಮೀಟರ್ ಏರ್ ಪಿಸ್ಟಲ್ ದೊಳಗ ಆಡಿ ಒಂದು. ಇನ್ನೊಂದು ಶೂಟಿಂಗ್ ದೊಳಗನ ಮತ್ತೊಂದು ಪಡ್ಕೋತಾರೆ ಇವರು. ಮಿಕ್ಸ್ಡ್ ಟೀಮ್ ಅದು. ಇಬ್ಬಿಬ್ಬರು ಕೂಡಿ ಆಡೋದು ಇರುತ್ತೆ ಅಂತ ಅನಿಸ್ತದೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ಇನ್ನೊಬ್ಬರು ಇದಾರ ಇವರು ಸರಬ್ಜೋತ್ ಸಿಂಗ್ ಅಂತೇಳಿ. ಇವರಂತೂ ಇಲ್ಲೇ ವಿಮೆನ್ ಪಾರ್ಟಿಸಿಪೆಂಟ್ಸ್ ಅಂತ. ವಿಮೆನ್ ಅಂದ್ರೆ ಇವರು ವುಮನ್ ಅಂತ ಪಕ್ಕಾ ಕ್ಲಿಯರ್ ಆಗ್ತದ. ಇಲ್ಲ ಮಿಕ್ಸ್ ಟೀಮ್ ಅಂದಂಗ ಈ ಮನು ಭಾಕರ್ ಇಲ್ಲಿ ವುಮನ್ ಅಂತ ಗೊತ್ತಾಗೈತಿ. ಈ ಲೇಡಿ ಇವರು ವುಮನ್. ಮತ್ತೆ ಇನ್ನೊಬ್ರು ಇಲ್ಲೇ ಸರ್ಬ್ಜೋತ್ ಸಿಂಗ್ ಅಂತದಾರಲ್ಲ ಇವರು ಸರ್ಬ್ಜೋತ್ ಸಿಂಗ್. ಇವರು ಮ್ಯಾನ್ ವುಮನ್ ನನಗೆ ಗೊತ್ತಾಗ್ತಾ ಇಲ್ಲ ಹೆಸರಿದು. ಸರ್ಬ್ಜೋತ್ ಮೇಲ್ಗತೆ ಕಾಣಿಸ್ತೈತಿ, ಇದು ಗೊತ್ತಾಗ್ತಾ ಇಲ್ಲ ನನಗೆ. ಸರ್ಬ್ಜೋತ್ ಅಂತಂದ್ರ ಮೇಲ್ ನೇಮ್ ಆರ್ ಫಿಮೇಲ್ ನೇಮ್.
ಮೇಲ್ ರೀ, ಸ್ವಲ್ಪ ನನಗೆ ಗೊತ್ತಿಲ್ಲ, ಐಮ್ ಸಾರಿ ಫ್ರೆಂಡ್. ಮೇಲ್ ಒಬ್ರು ಮೇಲ್ ಒಬ್ಬರು ಫಿಮೇಲ್ ಅದಾರ. ಸ್ವಲ್ಪ ಗೂಗಲ್ ನೋಡಿದೆ ನಾನು ಒಂಚೂರು. ಇದು ನಾನು ಸ್ವಲ್ಪ ಇದಾಯ್ತದ, ಫಸ್ಟ್ ಟೈಮ್ ನೋಡ್ಬೇಕಾಯ್ತು. ಸರ್ಬಜ್ಯೋತಿ ಸಿಂಗ್ ಮೇಲ್, ಮಿಕ್ಸ್ಡ್ ಅದ ಇದು. ಓಕೆ, ಕ್ಲಿಯರ್ ಆಯ್ತು ಆನ್ಸರ್. ಯಾಕಂದ್ರೆ ಇಲ್ಲೊಂದು ಕ್ವಶನ್ ಇತ್ತಲ್ರಿ, ಈ ಕ್ವಶನ್ ಸಮಸ್ಯೆ ಬಂತು. ಹೌ ಮೆನಿ ಫಿಮೇಲ್ ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ಇಲ್ಲೇ ಒಂದು ಸಮಸ್ಯೆ ಬರ್ತಿತ್ತಲ್ಲ, ಹಾಗಾಗಿ. ಓಕೆ ಫ್ರೆಂಡ್, ಬರ್ರಿ. ಈಗ ಫಸ್ಟ್ ಕ್ವಶನ್ ಏನದಲ್ಲ, ನೇಮ್ ದ ಸ್ಪೋರ್ಟ್ಸ್ ಪರ್ಸನ್ ಹೂ ವನ್ 2 ಮೆಡಲ್ಸ್ ಅಂದ್ರೆ, 2 ಮೆಡಲ್ಸ್ ಅಂದ್ರೆ ಮನು ಭಾಕರ್ ಇವರು 2 ಮೆಡಲ್ಸ್ ಅಂತ ಪಡೆದವರು. ಸೆಕೆಂಡ್, ಡ್ಯಾಶ್ ಒನ್ ಮೆಡಲ್ ಇನ್ ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಅಂತಂದ್ರೆ ನೀರಜ್ ಚೋಪ್ರಾ ಒಬ್ರೇ ರೀ, ನೀರಜ್ ಚೋಪ್ರಾ ಅಂತ ಅಂದ್ಬಿಟ್ರಿ. ನೀರಜ್ ಚೋಪ್ರಾ 1 ಎ ಮೆಡಲ್. ಇನ್ನು ಅಥ್ಲೆಟಿಕ್ಸ್ ಅಷ್ಟೇ ಬರ್ತದೆ, ಇಲ್ಲಿ ಮೆಡಲ್ ಅಂತ ತಿಳ್ಕೊಂಡೇನೋ, ತಪ್ಪು ಒಂದು ಶಬ್ದ ಬಂದದಿಲ್ಲ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಫಿಮೇಲ್ ಸ್ಪೋರ್ಟ್ಸ್ ಪರ್ಸನ್ 1 ಮೆಡಲ್ಸ್ ಫಾರ್ ಇಂಡಿಯಾ ಇನ್ ಪ್ಯಾರಿಸ್ 2024 ಒಲಿಂಪಿಕ್ಸ್ ಅಂತಾರ್ರಿ. ಹೌ ಮೆನಿ ಅಂದ್ರೆ ಒಬ್ಬರೇ ಬರ್ತಾರಲ್ಲ ಇವರು. ತಡಿ ಇವ್ ಮನು ಭಾಕರ್ ಒಬ್ರು, ಸರ್ಬಜ್ಯೋತಿ ಸಿಂಗ್ ಅಂದ್ರೆ ಮ್ಯಾನ್ ಆಗ್ತಾರ. ಸ್ವಪ್ನೇಲ್ ಇವರು ಮೆನ್ ಸ್ಪೋರ್ಟ್ಸ್ ನ ಬಂದಾರಲ್ಲ, ಇವರೆಲ್ಲ ಮೆನ್. ಓಕೆ ಯಸ್, ಒಬ್ಬರೇ ನೋಡ್ರಿ, ಮನು ಭಾಕರ್. ಹೌ ಮೆನಿ ಫಿಮೇಲ್ ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ಓನ್ಲಿ 1 ಫಿಮೇಲ್ ಪರ್ಸನ್ 1 ಮೆಡಲ್ಸ್ ಫಾರ್ ಇಂಡಿಯಾ ಇನ್ ಪ್ಯಾರಿಸ್ 2024 ಒಲಿಂಪಿಕ್ಸ್. ಆನ್ಸರ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.